ಸರ್, ಈಗ ಹೆಣ್ಮಕ್ಳು ಬುರ್ಕಾ ಹಾಕಿಕೊಳ್ತಾರೆ, ಹಿಜಾಬ್ ಹಾಕಿಕೊಳ್ತಾರೆ, ಅವ್ರ ಮುಖಾನ್ ತೋರಿಸಲ್ಲ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಗಂಡು ಮಕ್ಕಳು ಗಡ್ಡ ಬಿಡ್ತಾರೆ, ಅವ್ರು ಸೆಂಟ್ ಹಾಕತಾರೆ, ಹೌದು. ಪರ್ಫ್ಯೂಮ್ ಹಾಕತಾರೆ. ಯಾಕಿದು ಅನ್ನುವಂತಹ ಓಕೆ. ಗೊಂದಲ ಬಹಳಷ್ಟು ಜನರಿಗಿದೆ. ಇವಾಗ ಹ್ಮ್. ಹಿಜಾಬ್ ಬಂದು ಹ್ಮ್. ಆ, ಹೆಂಗಸರು ಹಾಕೊಳ್ಳೋದ್ರಲ್ಲಿ ಕೆಲವರು ಹೇಳ್ಕೊತಾರೆ ಹ್ಮ್. ಅವಳಿಗೆ ಫ್ರೀಡಮ್ ಇಲ್ಲ ಅಂತ. ಹ್ಮ್. ಏನೋ ಅವಳಿಗೆ ಫ್ರೀಡಮ್ ಇಲ್ಲ, ಓಕೆ. ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಹ್ಮ್. ಹ್ಮ್. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಹೆಂಗಸು ಬಂದು ವ್ಯಾಪಾರ ಮಾಡಕ್ಕೆ ಹೋಗ್ತಾಳೆ. ಹ್ಮ್. ಹ್ಮ್. ವ್ಯಾಪಾರ ಮಾಡುವಾಗ ಅವಳು ಏನೋ ಒಂದು ಸೇಲ್ ಮಾಡಕ್ಕೆ ಹೋಗ್ತಾಳೆ. ಅವಳು ಸೇಲ್ಸ್ ವುಮನ್ ಅಂತ ಇಟ್ಕೊಳ್ಳಿ. ಹ್ಮ್. ಒಂದು ಅಂಗಡಿಗೆ ಹೋಗ್ಬಿಟ್ಟು ಸೀರೆ ಎಲ್ಲ ಮಾರಾಟ ಮಾಡಕ್ಕೆ ಹೋಗ್ತಾಳೆ. ಹ್ಮ್. ಹ್ಮ್. ಅಲ್ಲಿ ಸೇಲ್ ಮಾಡ್ಬಿಟ್ಲು, ಆದ್ರೆ Okay. ನಿಕಾಬ್ ಹಾಕೊಂಡಿದ್ದಾಳೆ, ಹ್ಮ್. ಫುಲ್ ಆಗಿ ಕವರ್ ಮಾಡ್ಕೊಂಡಿದ್ದಾಳೆ. ವ್ಯಾಪಾರ ಮಾಡಬೇಕಾಗಿತ್ತು, ಒಂದು ಪ್ರಾಡಕ್ಟ್ ಕೊಟ್ಲು, ಅಮೌಂಟ್ ಸಿಕ್ತು, ಬರ್ತದೆ. ಇದರಲ್ಲಿ ಈ ಹೆಂಗಸು ಅಲ್ಲಿ ಒಬ್ಬನನ್ನ ನೋಡಿದ್ಲು, ಹ್ಮ್. ಹ್ಮ್. ಅವನ ಮುಖವನ್ನು ನೋಡಿದ್ಲು. ಹ್ಮ್. ಯಾರು ಅಲ್ಲಿ ಕುತ್ಕೊಂಡಿದ್ದಾನೋ ಅಲ್ಲಿ ಓನರ್ನ ಮುಖನೆಲ್ಲ ನೋಡಿದ್ದಾಳೆ. ಹ್ಮ್. ಹ್ಮ್. ಇವಳಿಗೆ ಸ್ವಾತಂತ್ರ್ಯ ಇದೆ ಅವನನ್ನು ನೋಡಕ್ಕೆ. ಹ್ಮ್. ಈಗ ಈ ಮನುಷ್ಯ ಆ ಹೆಂಗಸಿನ ಮುಖವನ್ನು ನೋಡಿಲ್ಲ, ಹ್ಮ್. ಇವನಿಗೆ ಸ್ವಾತಂತ್ರ್ಯ ಇಲ್ಲ ಅವಳನ್ನು ನೋಡಕ್ಕೆ. ಓಕೆ. ಸೊ ಯಾರಿಗೆ ಸ್ವಾತಂತ್ರ್ಯ ಇದೆ? ಹ್ಮ್. ಹ್ಮ್. ಹೆಂಗಸಿಗೆ ಸ್ವಾತಂತ್ರ್ಯ ಇದೆ ಆ ಗಂಡಸನ್ನು ನೋಡಕ್ಕೆ, ಹ್ಮ್. ಆದ್ರೆ ಗಂಡಸಿಗೆ ಸ್ವಾತಂತ್ರ್ಯ ಇಲ್ಲ ಆ ಹೆಂಗಸನ್ನು ನೋಡಕ್ಕೆ. ಓಕೆ. ಸೊ ಸ್ವಾತಂತ್ರ್ಯ ಯಾರಿಗೆ ಇದೆ ಅಂದ್ರೆ ಇಟ್ ಈಸ್ ರಿಲೇಟಿವ್. ಓಕೆ. ಈ ಸ್ವಾತಂತ್ರ್ಯ ಯಾರಿಗೆ ಅಂತ ನಾವು ಚರ್ಚೆ ಮಾಡುವಾಗ ಜಸ್ಟ್ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾ ಇದೀನಿ ಅಷ್ಟೇ. ಹ್ಮ್. ಹ್ಮ್. ಬಟ್ ಆಕ್ಚುಲಿ ಅಂದ್ರೆ ಮುಖವನ್ನು ಯಾವಾಗಲೂ ಕವರ್ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ, ಓಕೆ. ನನ್ನ ನಿಲುವು. ಹ್ಮ್. ಹ್ಮ್. ಯಾಕಂತ ಹೇಳಿದ್ರೆ ಎರಡು ಸ್ಕೂಲ್ ಆಫ್ ಥಾಟ್ ಇದೆ. ಹ್ಮ್. ಹ್ಮ್. ಫೇಸ್ ಬಂದು ಯಾವಾಗಲೂ ಕವರ್ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ, ಓಕೆ. ಬಟ್ ಕಂಡೀಷನ್ಸ್ ಅಪ್ಲೈ. ಹ್ಮ್. ಹ್ಮ್. ಕೆಲವು ಜಾಗ ಇದೆ ಅಲ್ಲೆಲ್ಲ ರೌಡಿಗಳು ಪುಂಡ್ರು ಎಲ್ಲ ಇರ್ತಾರೆ. ಹ್ಮ್. ಹ್ಮ್. ಆ ಟೈಮ್ನಲ್ಲಿ ಆ ಜಾಗಕ್ಕೆ ಹೋಗುವಾಗ ಎಲ್ಲರೂ ನೋಡೋದೇ ಹಂಗೆ ಹಿಂಗೆ ಗುರಾಯಿಸ್ಕೊಂಡು ನೋಡೋರಾಗಿದ್ರೆ ಹ್ಮ್. ಆ ಜಾಗದಲ್ಲಿ ನೀವು ಮುಖವನ್ನು ಕವರ್ ಮಾಡೋದ್ರಲ್ಲಿ ಏನ್ ತೊಂದರೆ ಇಲ್ಲ, ಮಾಡಿ. ಓಕೆ. ಇದು ಯಾರು ಮಾಡ್ತಾರೆ ಗೊತ್ತಾ? ಹ್ಮ್. ಈಗಿನ ಕಾಲದಲ್ಲಿ ಟೂ ವೀಲರ್ ನಲ್ಲಿ ಹೋಗ್ತಿರುವ ನಾನ್ ಮುಸ್ಲಿಂ ವಿಮೆನ್, ಹ್ಮ್. ಅಂದ್ರೆ ಮುಸ್ಲಿಮೇತರರು ಹೆಂಗಸರು ಏನ್ ಮಾಡ್ತಾರೆ, ಈ ಒಳ್ಳೆ ಒಳ್ಳೆ ದೊಡ್ಡ ಕಂಪನಿಯಿಂದ ಆಚೆ ಬರುವಾಗ ಕವರ್ ಮಾಡ್ಕೊಳ್ತಾರೆ, ಮುಖವನ್ನು ಕವರ್ ಮಾಡ್ಕೊಳ್ತಾರೆ. ಎರಡು ಕಾರಣಕ್ಕೋಸ್ಕರ. ಹ್ಮ್. ಒಂದು ಐಡೆಂಟಿಟಿ ಕವರ್ ಮಾಡೋದು, ಹ್ಮ್. ಹ್ಮ್. ಇನ್ನೊಂದು ಇಲ್ಲಿ ಡಸ್ಟ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ಮುಖಕ್ಕೆ ಬಹಳ ಸ್ಕಿನ್ ಅಲರ್ಜಿ ಆಗ್ತಿದೆ ಅಂತ ಅದನ್ನ ಕವರ್ ಮಾಡ್ತಾರೆ. ಸೊ Okay. ನಿಮ್ಗೆ ಇದರಿಂದ ಬೆನಿಫಿಟ್ ಆಗ್ತಿದೆ ಅಂದ್ರೆ ಅದನ್ನ ನೀವು ಮಾಡ್ತೀರಾ. ಓಕೆ. ಸೊ ಮುಖವನ್ನು ಕವರ್ ಮಾಡೋದಕ್ಕೆ ಕಾರಣ ಏನಂದ್ರೆ ನಿಮ್ಮ ಐಡೆಂಟಿಟಿಯನ್ನ ನೀವು ಪ್ರಿಸರ್ವ್ ಮಾಡ್ಬೇಕಂತ. ಹ್ಮ್. ಹ್ಮ್. ಆದ್ರೆ ಇವತ್ತು ಯಾರ ಐಡೆಂಟಿಟಿನೂ ಪ್ರಿಸರ್ವ್ ಆಗೋದಿಲ್ಲ. Okay. ಎಐ ಕಾಲದಲ್ಲಿ ಹ್ಮ್. ಹ್ಮ್. ಎಐ ಕಾಲದಲ್ಲಿ ನಿಮ್ಮ ಫೋಟೋ ಇಟ್ಕೊಂಡು ಮತ್ತೊಬ್ಬನ ಫೋಟೋ ಇಟ್ಕೊಂಡು ಇಬ್ಬರನ್ನು ಕಿಸ್ ಮಾಡೋ ರೀತಿಯಲ್ಲಿ ಕೂಡ ಆಪ್ಸ್ ಇದೆ. ಓಕೆ. ಅದು ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾರೆ, ನೀವು ನೋಡಿರ್ತೀರಾ ಅನ್ಸುತ್ತೆ. ಹ್ಮ್. ಹ್ಮ್. ಸೊ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವ್ರ ಮುಖ ಕೂಡ ಇವತ್ತು ಕರೆಕ್ಟ್ ಮಾಡಕ್ಕೆ ಬಹಳ ಸುಲಭ ಇವತ್ತು. ಓಕೆ. ಸೊ ಪ್ರಿಸರ್ವಿಂಗ್ ಒನ್ ಥಿಂಗ್. ಇವಾಗ ಹಿಜಾಬಿನ ಉದ್ದೇಶ ಏನಂದ್ರೆ, ಒಬ್ಬ ವ್ಯಕ್ತಿ, ಒಬ್ಬ ಹೆಂಗಸು ಆಚೆ ಹೋಗ್ತಿರುವಾಗ ಅವಳನ್ನ ನೋಡುವಾಗ ಹ್ಮ್. ಅವಳಿಗೆ ಮರ್ಯಾದೆ ಕೊಡಬೇಕಾಗಿರುತ್ತೆ, ಅವಳನ್ನು ನೋಡುವಾಗ ಅವಳಿಗೆ ಗೌರವ ಕೊಡಬೇಕಾಗಿರುತ್ತೆ, ಮತ್ತೆ ಅವಳ ಗುರುತು ಬಂದು ಇವಳು ಒಬ್ಬ ಮುಸ್ಲಿಂ ಅಂತ ಕಾಣಿಸ್ಕೊಳ್ಬೇಕಾಗಿರುತ್ತೆ. ಓಕೆ. ಎರಡು ಕಾರಣ ಇದೆ. ಒಂದು, ಅವಳಿಗೆ ಮರ್ಯಾದೆ ಸಿಗಬೇಕು, ಮತ್ತೆ ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ಏನಾಗಬಾರ್ದು, ಪ್ರಚೋದನೆಗೆ ಯಾರು ಕೊಡಬಾರ್ದು. ಅದೇ ರೀತಿ ಹ್ಮ್. ಅವಳು ತನ್ನನ್ನ ಮುಸ್ಲಿಂ ಅಂತ ತೋರಿಸ್ಕೊಳ್ಬೇಕಾಗಿರುತ್ತೆ, ಇದು Okay. ಐಡೆಂಟಿಟಿಯನ್ನ ತೋರಿಸ್ಕೊಳ್ಳೋಕೆ. ಹ್ಮ್. ಸೊ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೋಗ್ತಾನೆ, ಒಂದು ಕಾಲೇಜ್ ಹೋಗ್ತಾನೆ, ಹ್ಮ್. ಹೋಗ್ತಿರುವಾಗ ಅವನು ಮುಸ್ಲಿಂ ಇಲ್ಲ ಅಂತ ನೋಡಿದ್ರೆ ಓಕೆ. ಕಮಾನ್ ಮ್ಯಾನ್ ಲೆಟ್ಸ್ ಗೋ ಟು ಪಬ್ ಅಂತ ಕರೀತಾನೆ. ಹ್ಮ್. ಹ್ಮ್. ಇವಾಗ ನಾನು ಬಂದು ಕಾಲೇಜ್ ಹೋಗ್ತೀನಿ, ನೀಟ್ ಶೇವ್ ಮಾಡ್ಕೊಂಡಿದ್ದೀನಿ, ಟೈಟ್ ಜೀನ್ಸ್ ಹಾಕೊಂಡಿದ್ದೀನಿ, ಎಲ್ಲ ಒಂದು Okay. ರೀತಿಯಲ್ಲಿ ಮುಸ್ಲಿಂ ಅಂತಾನೆ ಕಾಣಿಸ್ಕೊಳ್ಳಲ್ಲ. ಹ್ಮ್. ಅವಾಗ ಬನ್ರಿ ಸ್ಯಾಟರ್ಡೇ ಎಲ್ಲೋಗೋಣ, ಬನ್ನಿ ಪಬ್ಗೆ ಹೋಗೋಣ ಅಂತ ಕರೀತಾರೆ. ಹ್ಮ್. ಈಗ ನಾನು ಗಡ್ಡ ಬಿಟ್ಕೊಂಡಿದ್ದೀನಿ, ಹ್ಮ್. ಟೋಪಿ ಹಾಕೊಂಡಿದ್ದೀನಿ, ರಾತ್ರಿ ಹೊತ್ತು ನಾನು ಗಾಡಿ ತಗೊಂಡು ಹೋಗ್ತೀನಿ, ಸ್ಯಾಟರ್ಡೇ ನೈಟು ಹೋಗ್ತಿರುವಾಗ ಅಲ್ಲಿ ಪೊಲೀಸವ್ರು ನಿಲ್ಲಿಸ್ತಾರೆ, ಯಾರೆಲ್ಲ ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡಿದ್ರೆ ಅಂತ ನೋಡ್ತಾರೆ. ಹ್ಮ್. ಬ್ಯಾಂಗ್ಳೂರ್ ಸಿಟಿ ಒಳಗೆ ಯಾರು ಕುಡುಕರು ಇದ್ದಾರೋ ಅವ್ರನ್ನ ಫೈನ್ ಮಾಡೋದಕ್ಕೋಸ್ಕರ. ಇವಾಗ ನಾನು ಹೋಗ್ತಿರುವಾಗ ಏನು ಮಾಡ್ತಾರೆ ಗೊತ್ತಾ, ಸಾಯ್ಬ್ರೆ ಸುಮ್ಮನೆ ಹೋಗ್ರಿ, ಮುಂದೆ ಹೋಗ್ರಿ ಅಂತ ನಾ ಬಿಟ್ಬಿಡ್ತಾರೆ. ಯಾಕೆ? ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಓಕೆ. ಇವನು ಎಷ್ಟೇ ಮೋಸವಾಗಿರ್ಬೋದು, ಆದ್ರೆ ಹೆಂಡ ಕುಡಿಯಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಓಕೆ. ಸೊ ಹಾಗಾಗಿ ಈ ಒಂದು ಇದು ಮಾಡ್ಕೊಂಡಿದ್ದಲ್ಲ, ಮುಸ್ಲಿಂ ಅಂದ್ರೆ ಹೀಗಿರ್ಬೇಕು, ಹ್ಮ್. ಹ್ಮ್. ಹೆಂಗಸರಲ್ಲಿ ಹೀಗಿರ್ಬೇಕು ಅಂತ, ಇದು ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ಕೋಸ್ಕರ, ಹ್ಮ್. ಹ್ಮ್. ಅವ್ರನ್ನ ಐಡೆಂಟಿಫೈ ಮಾಡಕ್ಕೋಸ್ಕರ, ಹ್ಮ್. ಹ್ಮ್. ಭೇದವನ್ನು ಉಂಟು ಮಾಡಕ್ಕೋಸ್ಕರ ಅಲ್ಲ. ಓಕೆ. ಮತ್ತೆ ಅದರಲ್ಲಿ ನ್ಯಾಚುರಲ್ ಆಗಿರೋದು, ಹ್ಮ್. ಹ್ಮ್. ಬಿಯರ್ಡ್ ಬಂದು ನ್ಯಾಚುರಲ್, ಶೇವಿಂಗ್ ಇಸ್ ಅನ್ಯಾಚುರಲ್. ಓಕೆ. ಬಟ್ ಆ ಬಿಯರ್ಡ್ ಅನ್ನು ಕೂಡ ಕ್ಲೀನ್ ಆಗಿ ಟ್ರಿಮ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ, ನೀಟಾಗಿ ಇಟ್ಕೊಳ್ಬೇಕಾಗಿರುತ್ತೆ. ಓಕೆ. ಸೊ ಕಂಡೀಷನ್ ಏನಂದ್ರೆ, ಸ್ವಾಮೀಜಿಗಳು ಆಗ್ಲಿ, ಮತ್ತೆ ಜೀಸಸ್ ಕ್ರೈಸ್ಟ್ ಆಗಲಿ, ಹ್ಮ್. ಮೋಸಸ್ ಆಗಲಿ, ಅವರೆಲ್ಲ ಬಂದು ಗಡ್ಡ ಬಿಟ್ಕೊಂಡಿದ್ರು. ಓಕೆ. ಇವತ್ತು ಕೂಡ ಮುನಿಗಳು, ಋಷಿಗಳು
ಹ್ಮ್ ಗಡ್ಡ ಬಿಟ್ಕೊಳ್ಳೋದು ಅದು ಒಂದು ಧಾರ್ಮಿಕ ನಂಬಿಕೆಗೆ ಕನೆಕ್ಟಿವಿಟಿ ಆಗಿ ಇದೆ.